ಮಳೆ ಇಲ್ಲದೆ ರಾಜ್ಯದ ಜಲ ವಿದ್ಯುತ್ ಘಟಕಗಳಲ್ಲಿ ಕರೆಂಟ್ ಉತ್ಪಾದನೆ ಕ್ಷೀಣಿಸಿದೆ. ಹೀಗಾಗಿ ರಾಜ್ಯದಲ್ಲಿ ವಿದ್ಯುತ್ಗೆ ಕಲ್ಲಿದ್ದಲು ಘಟಕಗಳನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ. ಹೀಗಿರುವಾಗಲೇ ಪಕ್ಕದ ರಾಜ್ಯವೊಂದು ನಮ್ಮ ಪಾಲಿನ ವಿದ್ಯುತ್ ನೀಡದೆ ಟೋಪಿ ಹಾಕ್ತಿದೆಯಂತೆ. ಕರೆಂಟ್ ಪಡೆಯುವ ವಿಷಯದಲ್ಲಿ ಆಫೀಸರ್ಸ್ ಕೂಡ ವಿಫಲವಾಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಪಾಲಿನ ವಿದ್ಯುತ್ ಕೊಡದೆ ತೆಲಂಗಾಣ ಟೋಪಿ. 117 ಮೆಗಾವ್ಯಾಟ್ ಕರೆಂಟ್ ನೀಡದೆ ಕರ್ನಾಟಕಕ್ಕೆ ಮೋಸ. ಇದು ಪ್ರಿಯದರ್ಶಿನಿ ಜುರಾಲ ಜಲ ವಿದ್ಯುತ್ ಘಟಕ. ಕೃಷ್ಣಾ ನದಿಗೆ ಅಡ್ಡಲಾಗಿ ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆ ಗದ್ವಾಲ್ ಬಳಿ ನಿರ್ಮಿಸಲಾಗಿದ್ದು, ಕರ್ನಾಟಕ ಹಾಗೂ ಆಂಧ್ರ ಸರ್ಕಾರದ ಜಂಟಿ ಸಹಭಾಗಿತ್ವದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಅದರಂತೆ 2009ರಲ್ಲಿ ಎರಡು ರಾಜ್ಯಗಳು 50% ವಿದ್ಯುತ್ ಹಂಚಿಕೊಳ್ಳಬೇಕೆಂಬ ಒಪ್ಪಂದವೂ ಆಗಿದೆ. ಈಗಾಗಲೇ ಕಳೆದ 2012-13ರಿಂದ ಇಲ್ಲಿನ ಎಲ್ಲಾ 6 ಘಟಕಗಳಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ. ಆದರೆ ಲೈನ್ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ರಿಂದ ಆರಂಭದ 3 ವರ್ಷ ನಮ್ಮ ಪಾಲಿನ ವಿದ್ಯುತ್ ಪಡೆಯಲು ಸಾಧ್ಯವಾಗಿರಲಿಲ್ಲ. ಆದ್ರೀಗ ಕಳೆದ 2 ವರ್ಷಗಳ ಹಿಂದಿಗೆ ಕಾಮಗಾರಿ ಪೂರ್ಣಗೊಂಡ್ರು ನಮ್ಮ ಪಾಲಿನ ವಿದ್ಯುತ್ ನೀಡದೆ ತೆಲಂಗಾಣ ರಾಜ್ಯ ಮೋಸ ಮಾಡಿದೆ ಎನ್ನಲಾಗಿದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರತಿನಿತ್ಯ 117 ಮೆಗಾವ್ಯಾಟ್ ವಿದ್ಯುತ್ ನಾವೇನಪ್ಪ ಅಂತಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಲೇಬೇಕು. ಆ ರೀತಿಯಾಗಿ ನಿಯಮಾವಳಿ ಕರಾರು ಪತ್ರ ಈ ಮೊದಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಇರುವಾಗ ಒಪ್ಪಂದ ಕರಾರು ಆಗಿತ್ತು. ಅದರ ಪ್ರಕಾರ ತೆಲಂಗಾಣ ಸರ್ಕಾರವು ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇದೆ. ಪ್ರತಿ 4 ವರ್ಷದಿಂದ ಮೋಸ ಮಾಡ್ತಾ ಇದೆ. ಇನ್ನು ಜುರಾಲಾದ 6 ಘಟಕಗಳು ನಿತ್ಯ 234 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದ್ದು, ಪೂರ್ಣ ಪ್ರಮಾಣದ ವಿದ್ಯುತ್ ಅನ್ನ ತೆಲಂಗಾಣವೇ ಬಳಸಿಕೊಳ್ತಿದೆ. ಈಗಾಗಲೇ ಬೆಳಗಾವಿ ಭಾಗದಲ್ಲಿ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದ್ದು, ಆಲಮಟ್ಟಿ ಹಾಗೂ ಬಸವಸಾಗರ ಜಲಾಶಯ ತುಂಬೋ ಹಂತ ತಲುಪಿವೆ. ಬಳಿಕ ಜಲಾಶಯಗಳ ಹೆಚ್ಚುವರಿ ನೀರು ಸೀದಾ ಜುರಾಲ ಜಲಾಶಯ ಸೇರಲಿದೆ. ಜುರಾಲ ಜಲಾಶಯಕ್ಕೆ ನೀರು ಹರಿದ್ರೆ ವಿದ್ಯುತ್ ಉತ್ಪಾದನೆ ಆರಂಭವಾಗಲಿದೆ. ತೆಲಂಗಾಣ ಈಗಲಾದ್ರೂ ವಿದ್ಯುತ್ ನೀಡುತ್ತಾ ಅನ್ನೋ ಅನುಮಾನ ಮನೆ ಮಾಡಿದೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ರಾಜ್ಯದ ಪಾಲಿನ 50% ವಿದ್ಯುತ್ ಪಡೆಯಲು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹಳೆ ಕಥೆನೇ ಹೇಳ್ತಿದ್ದಾರೆ. ಅಲ್ಲಿ ವಿದ್ಯುತ್ ಉತ್ಪಾದನೆ ಆದರೆ ನಮಗೆ 50-50 ಬರ್ತದೆ. ಅದು ಅದೇನು ತೊಂದರೆ ಇಲ್ಲ. ಅದು ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಇರೋದ್ರಿಂದ ಮತ್ತೆ ರಿವರ್ ಇರಿಗೇಷನ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಖಂಡಿತವಾಗಿಲ್ಲ. ನಾನು ತೆಗೆದುಕೊಳ್ತೇನೆ. ಆ ಪ್ರೊಡಕ್ಷನ್ ಆದರೆ ಅದನ್ನು ನಮಗೆ ಬೇಕಾಗಬಹುದು, ಆವಾಗ ತೆಗೆದುಕೊಳ್ತಾ ಇದ್ದೀವಿ. ಒಟ್ನಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗೆ ರಾಜ್ಯದ ಪಾಲಿನ ವಿದ್ಯುತ್ ಪಡೆಯಲು ಇಂಧನ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಇದರಿಂದ ರಾಜ್ಯಕ್ಕೆ ದಕ್ಕಬೇಕಾದ ವಿದ್ಯುತ್ ಸುಮ್ಮನೆ ತೆಲಂಗಾಣದ ಪಾಲಾಗ್ತಿರೋದು ನಿಜಕ್ಕೂ ವಿಷಾದನೀಯ. ಇನ್ನಾದ್ರೂ ಇಲಾಖೆ ಅಧಿಕಾರಿಗಳು ವಿದ್ಯುತ್ ಪಡೆಯುವ ನಿಟ್ಟಿನಲ್ಲಿ ಕಾಳಜಿ ವಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿದ್ದು ಬಿರಾದರ್, TV9